ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಮತ್ತು ಸೋಮು ಎಂಬ ಇಬ್ಬರು ಸ್ನೇಹಿತರಿದ್ದರು. ರಾಮು ತುಂಬಾ ಶಾಂತ ಮತ್ತು ದಯಾಳು ಹುಡುಗ, ಆದರೆ ಸೋಮು ಸ್ವಲ್ಪ ಕೋಪ ಮತ್ತು ಅಹಂಕಾರ ಹೊಂದಿದ್ದ. ಒಮ್ಮೆ ಅವರು ಕಾಡಿನ ಮೂಲಕ ನಡೆಯುತ್ತಿರುವಾಗ ಅವರು ಒಂದು ಪ್ರಾಚೀನ ದೇವಾಲಯವನ್ನು ಕಂಡುಕೊಂಡರು. ದೇವಾಲಯದೊಳಗೆ ಅವರು ಒಬ್ಬ ಜ್ಞಾನಿಯಾದ ಸನ್ಯಾಸಿಯನ್ನು ಭೇಟಿಯಾದರು. ಸನ್ಯಾಸಿಯು ಅವರಿಗೆ ಸ್ನೇಹದ ಮಹತ್ವವನ್ನು ವಿವರಿಸಿದರು ಮತ್ತು ನಿಜವಾದ ಸ್ನೇಹವು ಪರಸ್ಪರ ಪ್ರೀತಿ, ಗೌರವ ಮತ್ತು ಸಹಾನುಭೂತಿಯನ್ನು ಆಧರಿಸಿದೆ ಎಂದು ಹೇಳಿದರು. ರಾಮು ಸನ್ಯಾಸಿಯ ಮಾತುಗಳನ್ನು ಅರ್ಥಮಾಡಿಕೊಂಡನು, ಆದರೆ ಸೋಮು ನಕ್ಕನು ಮತ್ತು ನಾನು ಯಾರಿಗೂ ತಲೆ ಬಾಗುವುದಿಲ್ಲ ಎಂದು ಹೇಳಿದನು. ಕೆಲವು ದಿನಗಳ ನಂತರ ಸೋಮು ಕಾಡಿನಲ್ಲಿ ಕಳೆದು ಹೋದನು. ಅವನು ಹೆದರಿ ಸಹಾಯಕ್ಕಾಗಿ ಕೂಗಿದನು. ರಾಮು ಅವನನ್ನು ಹುಡುಕಲು ಹೊರಟನು ಮತ್ತು ಅಂತಿಮವಾಗಿ ಅವನನ್ನು ಕಂಡುಕೊಂಡನು. ರಾಮು ಸೋಮುವನ್ನು ಮನೆಗೆ ಕರೆತಂದನು ಮತ್ತು ಅವನನ್ನು ನೋಡಿಕೊಂಡನು. ಈ ಘಟನೆಯಿಂದ ಸೋಮು ತಾನು ಮಾಡಿದ ತಪ್ಪನ್ನು ಅರಿತುಕೊಂಡನು. ಅವನು ರಾಮನಿಗೆ ಕ್ಷಮೆಯಾಚಿಸಿದನು ಮತ್ತು ನಿಜವಾದ ಸ್ನೇಹದ ಅರ್ಥವನ್ನು ಅರ್ಥಮಾಡಿಕೊಂಡನು. ಅಂದಿನಿಂದ ಅವರು ಉತ್ತಮ ಸ್ನೇಹಿತರಾದರು ಮತ್ತು ಪರಸ್ಪರ ಪ್ರೀತಿ ಮತ್ತು ಗೌರವದಿಂದ ಬಾಳಿದರು. ಈ ಕಥೆಯು ನಮಗೆ ಸ್ನೇಹದ ಮಹತ್ವವನ್ನು ಕಲಿಸುತ್ತದೆ ಮತ್ತು ನಾವು ಯಾವಾಗಲೂ ನಮ್ಮ ಸ್ನೇಹಿತರನ್ನು ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳಬೇಕು ಎಂದು ತಿಳಿಸುತ್ತದೆ.